ಹಿರಣ್ಯಗರ್ಭಾದ್ ಆರಬ್ಧಂ ಶೇಷವ್ಯಾಸಾದಿಮಧ್ಯಮಾಂ ಸ್ವಾಮಿ ಶ್ರೀಧರ ಅಚ್ಯುತ ಪಾದಾಂತಾಂ ವಂದೇ ಗುರುಪರಂಪರಾಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯೋ ಅಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವ ಅತ್ಯಖಿಲಶಕ್ತಿಧರಸ್ವಧಾಮ್ನಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯತೆ ನಮಃ. ಶ್ರೀ ವಿಠ್ಠಲಾಯ ನಮಃ, ಶ್ರೀ ವಿಠ್ಠಲಾಯ ನಮಃ, ಶ್ರೀ ವಿಠ್ಠಲಾಯ ನಮಃ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಅಪರೋಕ್ಷ ಜ್ಞಾನಿಗಳಾದ ಶ್ರೀ ಪುರಂದರದಾಸರು ತನ್ನ ದಾಸಸಾಹಿತ್ಯದಲ್ಲಿ 4,75,000 ಕೃತಿಗಳನ್ನು ಬರೆದರೂ ಕೂಡ ಸಂಸಾರದಲ್ಲಿ ಹೇಗಿರಬೇಕೆಂಬುದನ್ನು ತನ್ನ ಸಾಹಿತ್ಯದಲ್ಲಿ ಸ್ಪಷ್ಟಪಡಿಸ್ತಾರೆ. ಪುರಂದರದಾಸರ ಹಾಡು ಅಂತಂದರೆ ಉಪನಿಷತ್ತಿನ ಕನ್ನಡ ಭಾವವೇ. ಅದರಲ್ಲಿ ಮೊಟ್ಟ ಮೊದಲಾಗಿ ಅವರು ಹೇಳೋದು, ಪುರಂದರದಾಸರು ಹೆಂಗಿರಬೇಕು ಸಂಸಾರದಲ್ಲಿ ಹಾಗೆ ಬರೆದಿತ್ತು ಪ್ರಾಚೀನದಲ್ಲಿ. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದರು, ಹಾಗೆ ಇರಬೇಕು ಸಂಸಾರದಲ್ಲಿ. ಸಂತೆ ನೆರೆಯಿತು ನಾನಾ ಪರಿಯಲಿ, ಪಾಂಥಸ್ಥರು ಹೋದರು ತಮ್ಮ ತಮ್ಮ ದಾರಿಯಲ್ಲಿ, ಹಾಗೆ ಇರಬೇಕು ಸಂಸಾರದಲ್ಲಿ. ಸಂಸಾರವೆಂಬ ಪಾಶವ ಬಿಡಿಸೋ ಕಂಸಾರಿ ಪುರಂದರ ವಿಠ್ಠಲ ಶ್ರೀಶ. ಇಷ್ಟು ಚೆನ್ನಾಗಿ ಇಷ್ಟು ಸೊಗಸಾಗಿ ಸಂಸಾರ ಬಿಡೋದನ್ನು ಹೇಳಲಿಲ್ಲ, ಸಂಸಾರ ಇರಲಿಕ್ಕೆ ಕಲಿಸಿದ್ದು. ಪುರಂದರಾಸರ ಉದ್ದೇಶ ಸಂಸಾರ ಬಿಡೋದು ಸನ್ಯಾಸತ್ವ ಅಲ್ಲ, ಸಂಸಾರ ಇದ್ದು ಕಲಿಯುವಂಥದ್ದು, ಅದೇ ಸಂಸ್ಕಾರ. ಮಾನವನಾಗಿ ಹುಟ್ಟಿದ ಮೇಲೆ 4 ಆಶ್ರಮ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, 4 ಭಾಗಗಳು. ಬ್ರಹ್ಮಚಾರ್ಯಾದವನಿಗೆ ಜಪದಿಂದಲೂ, ಗೃಹಸ್ಥನಾದವನಿಗೆ ದಾನದಿಂದಲೂ, ವಾನಪ್ರಸ್ಥಿಗೆ ಸೇವೆಯಿಂದಲೂ, ಸನ್ಯಾಸಿಗೆ ತಪಸ್ಸಿಂದಲೂ ಮೋಕ್ಷ ದೊರೆತಕ್ಕದ್ದು ಎಂಬುದಾಗಿ ವೇದಗಳು, ಪುರಾಣಗಳು, ಇತಿಹಾಸಗಳು ಸ್ಪಷ್ಟಪಡಿಸ್ತವೆ. ಹಾಗೆ ನಾವು ನೋಡಿದಾಗ ಸಂಸಾರವನ್ನು ನಮ್ಮ ಹಿರಿಯರು ಯಾರೂ ತಿರಸ್ಕಾರ ಮಾಡಲೇ ಇಲ್ಲ. ಶ್ರೀ ಸೂಕ್ತದಲ್ಲಿ, ದುರ್ಗಾ ಸೂಕ್ತದಲ್ಲಿ ಪುತ್ರ ಪೌತ್ರ ಧನಂ ಧಾನ್ಯಂ ಹಸ್ತಿಶ್ವಾದಿ ಗವೇವೃತಂ ಎಲ್ಲ ಕೇಳಿದಂಥ ಆ ಋಷಿಪುಂಗವರು ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿ. ಹಾಗಾಗಿ ವಿಕಾರಕ್ಕಾಗಿ ಸಂಸಾರ ಅಲ್ಲ, ವಿಸ್ತಾರಕ್ಕಾಗಿ ಸಂಸಾರ. ಕಾಮತೃಪ್ತಿಗೆ ಸಂಸಾರ ಅಲ್ಲ, ರಾಮ ಪ್ರಾಪ್ತಿಗೆ ಸಂಸಾರ. ಹಾಗಾಗಿ ಸಂಸಾರವೇ ಇಡೀ ನಮ್ಮ ಸನಾತನ ವೈದಿಕ ಧರ್ಮದ ಮೂಲ ನೆಲೆಗಟ್ಟೆ ಸಂಸಾರ. ಸಂಸಾರ ಇಲ್ಲ ಅಂತಂದರೆ ಉಳಿದ ಯಾವ ಕಟ್ಟಡವೂ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಒಂದು ಕಟ್ಟಡ ಭದ್ರವಾಗಿ ನಿಲ್ಲಬೇಕಾದ್ರೆ ಅಲ್ಲಿ ಗಟ್ಟಿಯಾದಂಥ ಭೂಮಿಯಲ್ಲಿ ನಾವು ಮೊದಲನೆಯ ಅದನ್ನು ಸ್ಥಾಪಿತವಾಗಿ ಫೌಂಡೇಶನ್ ಹೇಳ್ತಾರೆ ಇಂಗ್ಲೀಷಲ್ಲಿ. ಆ ಮೂಲ ಕಟ್ಟಡ, ಆ ಕೆಳಗಿನ ಕಟ್ಟಡದ ಗಟ್ಟಿಯಾಗಿದ್ದಷ್ಟು ಕಟ್ಟಡ ಮೇಲ್ಗಡೆ ಭಾಗ ಬಹುಭದ್ರವಾಗಿ ಇರ್ತದೆ. ಹಾಗಾಗಿ ಎಲ್ಲ ಆಶ್ರಮಗಳಿಗೆ ಮೂಲ ಭದ್ರತೆಯ ಆಶ್ರಮ ಗೃಹಸ್ಥಾಶ್ರಮ. ಅದಕ್ಕಾಗಿ ಪುರಂದರದಾಸರು ಕೂಡ ಸನ್ಯಾಸಿಯಾಗಿ ಹೇಳಲಿಲ್ಲ, ಸಂಸಾರಿಯಾಗಿ ಹೇಳಿದ್ದರು. ಅವರು ಸಂಸಾರಿಯಾಗಿ 40 ವರ್ಷ ಜಿಪುಣತ್ವದಲ್ಲೇ ಬದುಕಿದಂಥ ವ್ಯಕ್ತಿ. ಅದೇ ಪುರಂದರದಾಸರು ಒಂದು ನತ್ತಿನ ನೆಪದಿಂದ, ಸರಸ್ವತಿಗೈದಂಥ ನತ್ತಿನ ತ್ಯಾಗದಿಂದ ಸಂಸಾರವನ್ನು ತ್ಯಾಗ ಮಾಡಲಿಲ್ಲ, ಸಂಸಾರವನ್ನು ವಿಸ್ತಾರ ಮಾಡಿಕೊಂಡು ಬದುಕಿದ ನಂತರ ಅವ್ರು ಹೇಳುವಂಥದ್ದು, ಅವರಿಗೆ ಸಾಹಿತ್ಯ ರಚನೆ ಮಾಡೋದು ಅವ್ರ ಉದ್ದೇಶ ಆಗಿರಲಿಲ್ಲ. ಸಂಸಾರದಲ್ಲಿ ಹೇಗಿರಬೇಕೆಂಬುದನ್ನು ಬದುಕಿ ನಡೆದು ನುಡಿದು ತೋರಿಸಿದಂಥ ಮಹಾ ಅವಧೂತ ಸ್ಥಿತಿಯಲ್ಲಿದ್ದವರು ಶ್ರೀ ಪುರಂದರದಾಸರು. ಅವರೇ ಹೇಳುವಂತೂ, ಹಾಗೇ ಇರಬೇಕು ಸಂಸಾರದಲ್ಲಿ ಹಾಗೆ ಬರೆದಿತ್ತು ಪ್ರಾಚೀನದಲ್ಲಿ. ಮನುಷ್ಯನ ಜೀವನ ಪ್ರಾಚೀನಕ್ಕನುಗುಣವಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕರ್ಮಕ್ಕನುಗುಣವಾಗಿ ಭೋಗವೇ ಹೊರತು ಕರ್ಮಕ್ಕನುಗುಣವಾಗಿ ಭಾಗ್ಯ ಅಲ್ಲ. ಹಿಂದೆ ನಾವು ಏನು ಕರ್ಮ ಮಾಡಿದೆವೋ ನಿನ್ನೆಯ ಬದುಕು, ನಿನ್ನೆಯ ಕರ್ಮ ಇವತ್ತಿನ ಬದುಕಾಗಿರ್ತದೆ. ಹಾಗಾಗಿ ನಾವು ಏನು ಕರ್ಮ ಮಾಡಿದೆವೋ ಅದಕ್ಕನುಗುಣ ಇವತ್ತಿನ ಬದುಕು ನಡೀತಾ ಇರ್ತದೆ. ಹಾಗಾಗಿ ಅದನ್ನು ಪ್ರಾಚೀನ ಅಂತ ಹೇಳ್ತಾರೆ. ಮನುಷ್ಯನಿಗೆ ಒಂದು ಹಂತದವರೆಗೆ ಸ್ವಾತಂತ್ರ್ಯ ಉಂಟು, ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲ. ತನಗಿಂಥದ್ದೇ ಮನೆ ಬೇಕು, ಇಂಥವಳೇ ಮಡದಿಯಾಗಬೇಕು, ಅಥವಾ ಇಂಥದ್ದೇ ವಾಹನ ಬೇಕು, ವಸ್ತು ಬೇಕು, ಅವನಿಗೆ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ
ತನಗೆ ಇಂಥವಳೇ ತಾಯಿಯಾಗಬೇಕೆಂಬುದನ್ನು ಹೇಳಲಿಕ್ಕೆ ಅವನಿಗೆ ಅಧಿಕಾರವೂ ಇಲ್ಲ, ಅಲ್ಲಿ ಅವನು ಸ್ವಾತಂತ್ರ್ಯ ಇಲ್ಲ, ದತ್ತು ಸ್ವಾತಂತ್ರ್ಯ. ಹಾಗಾಗಿ ಜಗತ್ತನ್ನು ತಿರುಗಿಸ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ, ಜಗತ್ತಿನಲ್ಲಿ ನಾವು ತಿರುಗಿ ಕೂತ್ಕೊಳ್ಬೋದು ಅಷ್ಟೇ. ಹಾಗಾಗಬೇಕಾದ್ದು ಇಲ್ಲಿ ಸಂಸಾರಲ್ಲಿ ದೃಷ್ಟಿ ಬದಲಾವಣೆ ಆಗಬೇಕು ಹೊರತು ಸೃಷ್ಟಿ ಬದಲಾವಣೆ ಆಗೋದಿಲ್ಲ. ಜ್ಞಾನಿಗಳು ಉಲ್ಲೇಖ ಮಾಡ್ತಾರೆ ಸಂಸಾರದಲ್ಲಿ ಹೇಗಿರಬೇಕೆಂಬುದನ್ನು. ಹೇಗೆ ಅಂತ ಕೇಳಿದ್ರೆ ನಮಗೆ ದತ್ತು ಸ್ವಾತಂತ್ರ್ಯ ಸಂಸಾರದಲ್ಲಿ. ಒಬ್ಬ ಬೆಂಗಳೂರು ಕಡೆ ಯಾತ್ರೆ ಹೊರಟಿದ್ದ ಟ್ರೈನಲ್ಲಿ. ಅವಸರವಾಗಿ ಬಂದು ಕೂತ್ಕೊಂಡಿದ್ದಾನೆ ಹುಬ್ಬಳ್ಳಿಯಲ್ಲಿ ಟ್ರೈನಿನೊಳಗೆ. ಅದು ಮುಂಬೈ ಕಡೆ ಹೋಗೋ ಟ್ರೈನ್ ಆಗಿತ್ತು, ಅವನಿಗೆ ಗೊತ್ತಾಗಲಿಲ್ಲ, ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಟ್ರೈನು ಮುಂಬೈ ಕಡೆ ಬೆಂಗಳೂರು ಕಡೆ ಹೋಗೋ ಟ್ರೈನು ಮುಂಬೈ ಕಡೆ ಹೊರಟುಬಿಡ್ತು. ಅವ್ನು ಕೇಳ್ತಾನೆ, ಟ್ರೈನ್ ಯಾವ ಕಡೆ ಹೊರಟಿತ್ತು? ಇದು ಮುಂಬೈ ಕಡೆ ಹೊರಟಿದೆ. ಅಲ್ಲ, ನಾನು ಟಿಕೆಟ್ ತೊಗೊಂಡಿದ್ದೇನಲ್ಲ, ನಾನು ಬೆಂಗಳೂರಿಗೆ ಹೋಗಿ ಟಿಕೆಟ್ ತೊಗೊಂಡಿದ್ದೇನೆ, ಹಾಗಾದರೆ ಹೇಳಿ ಜನರಿಗೆ ನಾನು ಟ್ರೈನಿನ ಮುಖ ತಿರುಗಿಸ್ಲಿಕ್ಕೆ ಹೇಳಿ. ಆಗ ಅಲ್ಲಿ ಒಬ್ಬ ಬುದ್ಧಿವಂತ ಇದ್ದ, ಅವನು ನಿತ್ಯ ಸಂಚಾರ ಮಾಡುವ ವ್ಯಕ್ತಿ. ಸ್ವಾಮಿ, ನಿಮಗೆ ಟಿಕೆಟ್ ಕೊಟ್ಟಿದ್ದು ಟ್ರೈನಿನಲ್ಲಿ ಸಂಚಾರ ಮಾಡಲಿಕ್ಕೆ ಹೊರತು ಟ್ರೈನಿನ ಮುಖ ತಿರ್ಸ್ಲಿಕ್ಕಲ್ಲ. ಹಾಗಾಗಿ ನಿಮಗೇನಾದ್ರು ತಿರ್ಸಲೇಬೇಕು ಮಾಡಲೇಬೇಕು ಅಂತ ಉದ್ದೇಶ ಇದ್ದರೆ ಮುಂಬೈ ಕಡೆ ಹೊರಟ ಟ್ರೈನಿನಲ್ಲಿ ಬೆಂಗಳೂರು ಕಡೆ ಮುಖ ಮಾಡಿ ಕೂತ್ಕೊಳ್ಬೋದಷ್ಟೇ ಹೊರತು ಟ್ರೈನಿನ ಮುಖ ತಿರ್ಸ್ಲಿಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ. ಹಾಗೇ ಸಂಸಾರ ದಿಕ್ಕನ್ನು ನೀವು ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ, ನಿನ್ನ ಸಾಧನೆಯ ಮುಖವನ್ನು ನೀವು ಬದಲಾವಣೆ ಮಾಡ್ಕೊಳ್ಬೋದು. ಅದಕ್ಕಾಗಿ ಸಂಸಾರ ಕಾಮ ತೃಪ್ತಿಗೆ ಅಲ್ಲ, ರಾಮ ಪ್ರಾಪ್ತಿಗೆ ಸಂಸಾರ. ನಾವು ವಿಸ್ತಾರವಾಗಿ ಬದುಕಬೇಕು, ವಿಶಾಲವಾಗಿ ಬದುಕಬೇಕು, ವಿಕಾರವಾಗಿ ಬದುಕೋದಲ್ಲ. ಈ ಅಧ್ಯಾತ್ಮ ನಮ್ಮ ನಿತ್ಯ ಜೀವನದಲ್ಲಿದೆ. ನಾವು ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ. ಒಂದು ಲೋಟದಲ್ಲೋ ಪಾತ್ರದಲ್ಲೋ ನೀರನ್ನು ತುಂಬಿ ಆ ನೀರಿಗೆ ಒಂದು ಕಲ್ಲು ಹಾಕಿ, ಆ ಕಲ್ಲು ಮುಳುಗ್ತದೆ. ಅದೇ ನೀರಿಗೆ ಒಂದು ಪಾತ್ರಕ್ಕೆ, ನೀರಿನ ಪಾತ್ರಕ್ಕೆ ಒಂದು ತೈಲ ಬಿಂದು ಹಾಕಿದರೆ ತೈಲ ವಿಸ್ತಾರವಾಗ್ತದೆ. ಹಾಗೆ ಡಿ ವಿಜಿಯವರು ಹೇಳುವಂಥ ವಿಸ್ತಾರದಿಂಬಾಳು ವೈಶಾಲ್ಯದಿಂಬಾಳು. ಜೀವನದಲ್ಲಿ ನಾವು ವಿಸ್ತಾರವಾಗಿ ಬದುಕಬೇಕು ಅಂತಾರೆ, ಬದುಕುವುದಿಲ್ಲೇ ಖಂಡಿತ ಬದುಕ್ತೇವೆ. ಹಾಗಾಗಿ ಬದುಕಿನಲ್ಲಿ ಸಂಸಾರದಲ್ಲಿ ಲೆಕ್ಕಾಚಾರ ಅಲ್ಲ, ಸಂಸಾರ ಗಣಿತ. ಗಣಿತ ಬೇರೆ, ಲೆಕ್ಕಾಚಾರ ಬೇರೆ. ಈಗ ನೀವು ಲೆಕ್ಕಾಚಾರಕ್ಕೂ ಗಣಿತಕ್ಕೆ ಏನು ವ್ಯತ್ಯಾಸ? ನೀವು ಒಂದು ಊರಿಗೆ ಹೊರಟಿದ್ದೀರಿ, ಇಂತಿಷ್ಟು ಗಂಟೆಗೆ ಬರ್ತೇವೆ ಅಂತ ನಾವು ಒಂದು ಮೆಸೇಜ್ ಕಳಿಸಿರ್ತೇವೆ, ಫೋನಿನಲ್ಲಿ ಒಂದು ಸಂದೇಶ ಕಳಿಸಿರ್ತೇವೆ. ಆದರೆ ಆಕಸ್ಮಿಕವಾಗಿ ನಾವು ಹೋಗುವ ವಾಹನ ಪಂಚರ್ ಆಯಿತು ಅಥವಾ ಏನೋ ತೊಂದರೆ ಆಯಿತು, ವಿಳಂಬ ಆಯಿತು. ನಮ್ಮ ಲೆಕ್ಕಾಚಾರ ಇಂತಿಷ್ಟು ಹೊತ್ತಿಗೆ ಇರಬೇಕಿತ್ತು, ಆಗಲಿಲ್ಲ. ಆವಾಗ ನಾವು ಹೋಗ್ಲಿಕ್ಕೆ ಸ್ವಲ್ಪ ತಡ ಆಯಿತು. ಅದು ನಾವು ಮಾಡುವ ವಿಚಾರದಲ್ಲಿ ಸಮಯದಲ್ಲಿ ಹೋಗುವ ದಾರಿಯಲ್ಲಿರುವಂಥ ಕಲ್ಲು ಮುಳ್ಳು ಅಥವಾ ಅಲ್ಲಿನೋ ಪಂಚರ್ ಆಯಿತು ಅಥವಾ ಆಕ್ಸಿಡೆಂಟ್ ಆಯಿತು ಅಥವಾ ಏನೋ ತೊಂದರೆ ಬಂತೋ ಆ ಲೆಕ್ಕಾಚಾರದಲ್ಲಿ ಸೇರಲಿಲ್ಲ. ಅದು ಗಣಿತ, ಅದು ವಾಸ್ತವ. ಬದುಕು ವಾಸ್ತವದಲ್ಲಿರಬೇಕು. ಅದನ್ನೇ ಪತಂಜಲಿ ಯೋಗ ಮಹರ್ಷಿ ಹೇಳೋದು, ಅಥ ಯೋಗ ಅನುಶಾಸನಂ. ಅಥ ಅಂದರೆ ಈಗ, ಈ ಕ್ಷಣ. ಸಂಸಾರದಲ್ಲಿ ನಾವು ಈಗ ಬದುಕಲಿಕ್ಕೆ ಕಲಿಬೇಕಾಗ್ತದೆ. ಹಾಗಾಗಿ ಸಂಸಾರಕ್ಕೆ ಸಂಸ್ಕಾರ ಬೇಕು. ಆ ಸಂಸ್ಕಾರವೇ ಮನುಷ್ಯನನ್ನು, ಮಾನವನನ್ನು, ಮಾಧವನನ್ನು ಪಡೀಲಿಕ್ಕೆ ಒಂದು ಸಂಸ್ಕಾರ ಕೇಂದ್ರ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಸಂಸಾರ ಅಂತಂದರೆ ಒಂದು ಟ್ರೈನಿಂಗ್ ಸೆಂಟರ್ ಇದ್ದಾಗೆ. ಇಲ್ಲಿ ನಿನಗೆ ಏನೆಲ್ಲ ಬೇಕೋ ಅದೆಲ್ಲ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ನಾವು ಇತಿಹಾಸ ಪುಟವನ್ನೆಲ್ಲ ತೆಗೆದು ನೋಡ್ರೂ ಗೊತ್ತಾಗ್ತದೆ. ದೇವರು ಪ್ರಧಾನವಾಗಿ 10 ಅವತಾರ ಮಾಡಿದ. 10 ಅವತಾರ ಮಾಡಿದ್ರಲ್ಲಿ ಅವನಿಗೆ ಅಲ್ಲಿ ಲಕ್ಷ್ಮಿಯನ್ನು ಬಿಟ್ಟು ಎಲ್ಲ ಅವತಾರ ಮಾಡಿದ್ದವ, ಅವನಿಗೆ ವಿಶೇಷ ಗೌರವ ಸಿಗಲಿಲ್ಲ. ಮೊಟ್ಟ ಮೊದಲನೇದಾಗಿ ಮತ್ಸ್ಯ ಅವತಾರ ಮಾಡಿದ, ಮತ್ಸ್ಯ ದೇವಾಲಯ ಎಲ್ಲೂ ಇಲ್ಲ. ಎರಡನೇ ಕೂರ್ಮ ಅವತಾರ ಮಾಡಿದ, ಕೂರ್ಮದ ದೇವಾಲಯವೂ ಎಲ್ಲೂ ಇಲ್ಲ. ಆನಂತರ ಕೂರ್ಮ ಅವತಾರ ಮಾಡಿದ ನಂತರ ವರಹ ಅವತಾರ ಮಾಡಿದ. ವರಹ ಅವತಾರದಲ್ಲಿ ಕೂಡ ಜಯಂತಿ ಅಂತ ಇನ್ನೂ ಒಂದು ಸ್ವಲ್ಪ ಮಾಡ್ತಾರೆ, ವರಹ ಅವತಾರ ಅಂತೂ ಇಲ್ಲ. ಅನಂತರ ಭಗವಂತ ನರಸಿಂಹ ಅವತಾರ ಮಾಡಿದ. ನರಸಿಂಹ ಅವತಾರ ಮಾಡಿದಾಗ ಸುಮ್ಮನೆ ನರಸಿಂಹನಿಟ್ಟಿಲ್ಲ. ಆಚಾರ್ಯ ಶಂಕರರು ಆ ನರಸಿಂಹ ಸ್ತೋತ್ರದಲ್ಲಿ ಲಕ್ಷ್ಮೀ ನರಸಿಂಹ ಮಮದೇಹಿ ಕರಾವಲಂಬಂ ಅಂತಂದರೆ ಲಕ್ಷ್ಮೀ ಸಹಿತವಾದ ನರಸಿಂಹನ ಚಿಂತನೆ ಮಾಡಿದ್ದಾರೆ ಶಂಕರಾಚಾರ್ಯರು ಕೂಡ. ಆನಂತರ ಭಗವಂತ ವಾಮನ ಅವತಾರ ಮಾಡಿದ. ದೀಪಾವಳಿಯಲ್ಲಿ ನಾವು ವಾಮನ ಅವತಾರ ಮಾಡಿದಾಗ ಅಲ್ಲಿ ಬಲಿ ಚಕ್ರವರ್ತಿನ ಪೂಜೆ ಮಾಡ್ತೇವೆ ಹೊರತು ವಾಮನಿಗೆ ಪೂಜೆ ಇಲ್ಲ. ಪರಶುರಾಮ ಅವತಾರ ಮಾಡಿದ. ಪರಶುರಾಮ ಅವತಾರ ಮಾಡಿದಾಗ ಸಮಾಜದಲ್ಲಿ, ಹಿಂದೂ ಧರ್ಮದಲ್ಲಿ ಕೆಲವೊಂದಷ್ಟು ಜನ ಇದ್ದಾರೆ, ಅವರಿಗೆ ಮಾತ್ರ ಪರಶುರಾಮ ಗುರು ದೇವರು. ಸಾಮೂಹಿಕವಾಗಿ ಪರಶುರಾಮನಿಗೆ ಕೂಡ ವಿಶೇಷ ಇಲ್ಲ. ಪರಶುರಾಮ ಜಯಂತಿಯನ್ನು ಸಾಮೂಹಿಕವಾಗಿ ಎಲ್ಲೂ ಮಾಡೋ ಪದ್ಧತಿ ಇಲ್ಲ.
ಆದರೆ ರಾಮ ಮತ್ತು ಕೃಷ್ಣ ಎಲ್ಲಿ ಅವತಾರ ಮಾಡಿದನೋ ಆವಾಗ ಶುರುವಾಯಿತು ನೋಡಿ ಸೀತಾ ಕಲ್ಯಾಣ, ರುಕ್ಮಿಣಿ ಸ್ವಯಂವರ. ಹಾಗಾಗಿ ಇವತ್ತಿಗೂ ಕೂಡ ನಮ್ಮ ಭಾರತೀಯ ಪರಂಪರೆಯಲ್ಲಿ ಯಾವುದೇ ಆಮಂತ್ರಣ ಪತ್ರಿಕೆ ಮಾಡಬೇಕಾದರೂ ಕೂಡ ಶ್ರೀಮತಿ ಶ್ರೀ ಮೊದಲು ಆ ಲಕ್ಷ್ಮಿಯ ಅಂದರೆ ಅವನ ಪತ್ನಿ ಹೆಸರಿರುತ್ತೆ ಶ್ರೀಮತಿ ಶ್ರೀ. ಹಾಗಾಗಿ ನೋಡಿ ಮನೆಯಲ್ಲಿ ನಾವು ಕಷ್ಟಪಟ್ಟು ದುಡಿದು ಮನೆ ಕಟ್ಟೋ ಯಜಮಾನ. ಆದರೆ ಆ ಮನೆಯೊಳಗೆ ಮೊಟ್ಟ ಮೊದಲು ಪ್ರವೇಶ ಮಾಡೋದು ಗೋ. ಆ ನಂತರ ಇವನ ಧರ್ಮಪತ್ನಿ ಅಲ್ಲಿ ಅವನ ಮನೆಯೊಳಗೆ ಪ್ರವೇಶ ಮಾಡಬೇಕು. ಆ ನಂತರ ಅವಳ ಜೊತೆಗೂಡಿಕೊಂಡು ಮನೆಯೊಳಗೆ ಪ್ರವೇಶ ಮಾಡಬೇಕಾಗ್ತದೆ. ವಿವಾಹ ಕಲ್ಯಾಣ ಮಂಟಪದಲ್ಲೂ ಕೂಡ ಮನೆ ಗೃಹ ಪ್ರವೇಶದಲ್ಲಿ ಇವನದೇ ಮನೆ, ಇವನ ಪತ್ನಿಯನ್ನು ಒಡಗೂಡಿಕೊಂಡು ಬಂದಾಗ ಮೊಟ್ಟ ಮೊದಲು ಅವಳು ತನ್ನ ಬಲಗಾಲನ್ನು ಮುಂದಿಕ್ಕಿ ಒಳಗೆ ಹೋಗಬೇಕಾಗ್ತದೆ. ಹಾಗಾಗಿ ಇಲ್ಲಿ ಪ್ರಕೃತಿಯ ಪ್ರಧಾನವಾಗಿ ಪುರುಷನಿಗೆ ನೇರವಾಗಿ ಸ್ವಾತಂತ್ರ್ಯ ಇಲ್ಲ, ಅದು ಪ್ರಕೃತಿ ಜೊತೆಗೂಡಿ ಮಾಡುವಂಥ ಕ್ರಿಯೆ. ಹಾಗಾಗಿ ರಾಮಾಯಣದಲ್ಲಿ ರಾಮ ಕೊನೆಯ ಘಟ್ಟದಲ್ಲಿ ಲವಕುಶರು ರಾಮಾಯಣ ಹಾಡ್ತಾರೆ. ಹಾಡ್ತಾ ಇರುವಾಗ ಆ ಎರಡೂ ಮಕ್ಕಳ ಹೆಗಲ ಮೇಲೆ ಕೈ ಹಾಕಿಕೊಂಡು ರಾಮ ಅಳುತ್ತಾನೆ. ಆಗ ಹೇಳ್ತಾನೆ ಹನುಮಂತ, ರಾಮ ಇದು ನಿನ್ನ ಚರಿತ್ರೆ, ನೀನ್ಯಾಕೆ ದುಃಖ ಪಡ್ತಿ? ಆಗ ರಾಮ ಹೇಳಿದ, ಅಲ್ಲ ಇದು ಸೀತೆಯ ಚರಿತಂ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.